ಟೇಸ್ಟ್ ಡೈಲಿ. ಇತ್ತ ಭಾರತದ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ನಲ್ಲಿ ಒಟ್ಟು 17 ಮಂದಿ ಬಲಿಯಾಗಿದ್ದಾರೆ. ಮಳೆಗೆ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಅಪಾರ ಪ್ರಮಾಣದಲ್ಲಿ ಎಲ್ಲೆಂದರಲ್ಲಿ ಭೂಕುಸಿತ ಉಂಟಾಗ್ತಾ ಇದೆ. 17 ಜನ ಈ ಒಂದು ಪ್ರಕೃತಿ ವಿಕೋಪಕ್ಕೆ ಸಾವನ್ನಪ್ಪಿದ್ದಾರೆ. ಮಿರಿಕ್, ಸುಖಿಯಾ, ಪೋಖಾರಿಯಾ ಪ್ರದೇಶಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಭೂಕುಸಿತಗಳು ಉಂಟಾಗಿದೆ. ಪಶ್ಚಿಮ ಬಂಗಾಳ ಸಿಕ್ಕಿಂ ಸಂಚಾರ ಕೂಡ ಸ್ಥಗಿತ ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪಶ್ಚಿಮ ಬಂಗಾಳದಿಂದ ಸಿಕ್ಕಿಂಗೆ ನೇರವಾಗಿ ಸಂಪರ್ಕ ಇತ್ತು. ಸಿಕ್ಕಿಂನ ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗಿದೆ. ಅಷ್ಟೊಂದು ಪ್ರಮಾಣದಲ್ಲಿ ನದಿಗಳ ನೀರು ಭೋರ್ಗರೆದು ಹರಿದುಕೊಂಡು ಬರ್ತಾ ಇದೆ. ಡಾರ್ಜಿಲಿಂಗ್ನ ಟೈಗರ್ ಹಿಲ್, ರಾಕ್ ಗಾರ್ಡನ್ ಸಂಪೂರ್ಣವಾಗಿ ಸ್ಥಗಿತ ಆಗಿದ್ದಾವೆ. ಅಂದರೆ ಯಾರೊಬ್ಬರೂ ಕೂಡ ಅಲ್ಲಿಗೆ ತೆರಳದಂತೆ ನಿರ್ಬಂಧ ಹೇರಲಾಗಿದೆ. ಈ ನದಿ ಪಾತ್ರದಲ್ಲಿ ಇರುವಂತಹ ಮನೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಕುಸಿತವಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಗುಡ್ಡ ಕುಸಿತಗಳು, ಭೂಕುಸಿತಗಳು ಉಂಟಾಗ್ತಾ ಇದೆ. ಅನೇಕರು ತಮ್ಮ ಮನೆ ಮಠಗಳನ್ನು ಕಳ್ಕೊಂಡು ಬೀದಿಗೆ ಬೀಳ್ತಾ ಇದ್ದಾರೆ. ಜುಲ್ಪೈಗುರಿ, ಸಿಲಿಗುರಿ, ಕೂಚ್ ಬೆಹಾರ್ನಲ್ಲೂ ಕೂಡ ಭಾರಿ ಪ್ರವಾಹಗಳು ಉಂಟಾಗಿದ್ದಾವೆ. ಈ ಸೇತುವೆಗಳೇನು ನಿರ್ಮಾಣ ಮಾಡಿದ್ರು, ಸೇತುವೆಗಳು ಕೂಡ ಸಂಪೂರ್ಣವಾಗಿ ಕುಸಿತ ಉಂಟಾಗಿದೆ. ಇನ್ನು ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಈ ಗುಡ್ಡ ಪ್ರದೇಶ ಏನಿದೆ ಅದೆಲ್ಲವೂ ಕೂಡ ನೀರಿನಲ್ಲಿ ಕೊಚ್ಚಿಕೊಂಡು ಬರ್ತಾ ಇದೆ. ಕಲ್ಲು ಮಣ್ಣು ಮಿಶ್ರಿತ ನೀರಿಗೆ ಅನೇಕ ಮನೆಗಳು ಕೊಚ್ಚಿಕೊಂಡು ಹೋಗ್ತಾ ಇದ್ರೆ, ಮತ್ತೊಂದೆಡೆ ಸೇತುವೆಗಳು ಕೂಡ ಕುಸಿತವಾಗ್ತಾ ಇರೋ ಘಟನೆಗಳು ನಡೀತಾ ಇದೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಾರ್ವಜನಿಕರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ. NDRF, SDRF ತಂಡಗಳು ಯಾರ್ಯಾರು ಒಂದು ಗುಡ್ಡಗಾಡು ಪ್ರದೇಶಗಳಲ್ಲಿ ಸಿಲುಕಿದ್ದಾರೆ, ರಸ್ತೆ ಮಧ್ಯಭಾಗದಲ್ಲಿ, ಜೊತೆಗೆ ಆ ಒಂದು ಮನೆಗಳ ಅವಶೇಷಗಳಲ್ಲಿ ಸಿಲುಕಿಕೊಂಡಿದ್ದಾರೆ, ಅವರನ್ನ ರಕ್ಷಣೆ ಮಾಡುವಂತಹ ರಕ್ಷಣಾ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳಿಂದ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ.